ಎರಡು ರಾಜ್ಯಗಳ ಚುನಾವಣಾ ಫಲಿತಾಂಶ ಕಾಶ್ಮೀರ ಮತ್ತು ಹರಿಯಾಣ. ಕಾಶ್ಮೀರದಲ್ಲಿ 370 ರದ್ದಾದ ಬಳಿಕ ನಡೀತಾ ಇರುವಂಥ ಚುನಾವಣೆ, 10 ವರ್ಷಗಳ ನಂತರ ನಡೀತಾ ಇರುವಂಥ ಚುನಾವಣೆ. ನೋಡಿ, ನೀವು ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಇದ್ದೀರಿ. ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ, 46 ಬಂದವ ರಾಜ, BJP 20 ಬಂದಿದೆ, ಕಾಂಗ್ರೆಸ್ 6, ನ್ಯಾಷನಲ್ ಕಾನ್ಫರೆನ್ಸ್ 16, PDP 3, ಇತರರು 3. ಈ ಕಡೆ ನೋಡಿ, ಹರಿಯಾಣದಲ್ಲಿ ಸ್ಪಷ್ಟ ಬಹುಮತದತ್ತ ಕಾಂಗ್ರೆಸ್ 39 ಗಳಿಸಿದೆ. ಅಲ್ಲಿ ಮನೋಹರ್ ಲಾಲ್ ಖಟ್ಟರ್ ಸತತವಾಗಿ BJPಯನ್ನು ಮುನ್ನಡೆಸ್ತಾ ಬಂದರು. ಆದರೆ ಕೊನೆಗಳಿಗೆಯಲ್ಲಿ ನಯಾಜ್ ಸೈನಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಜಾತಿ ಸಮೀಕರಣ ಕಾರಣಕ್ಕಾಗಿ ಅವರೇನು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಲಿಲ್ಲ. ಯಾಕಂದರೆ ಮುಖ್ಯಮಂತ್ರಿಗೆ ಈಗ ಯಾರನ್ನೋ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದ ತಕ್ಷಣ ಅವರು ಆಗ್ಬಿಡ್ತಾರೆ ಅಂತ ಏನಲ್ಲ, ಅದು ಪಿಕ್ಚರ್ ಅಲ್ಲ. ಸಿನಿಮಾದಲ್ಲಿ ರಾತ್ರೋರಾತ್ರಿ ಹೀರೋಗಳಾಗ್ಬಿಡ್ಬೋದು, ರಾಜಕೀಯದಲ್ಲಿ ಹಂಗೆ ಆಗಲ್ಲ. ರಾಜಕೀಯದಲ್ಲಿ ಒಬ್ಬ ನಾಯಕ ಭಾಳ ದೊಡ್ಡ ಬಲಿಷ್ಠ ಆಗಬೇಕು ಅಂತಂದರೆ ಆತನ ಹಿಂದೆ ದೊಡ್ಡ ಒಂದು ಚರಿತ್ರೆ ಇರಬೇಕಾಗತ್ತೆ. ಈಗ ದೇವೇಗೌಡರು, ಈಗ ಒಂದು 4-5 ನಾಯಕರ ಹೆಸರು ಹೇಳ್ತೀನಿ. ದೇವೇಗೌಡರು ಈಗ ಒಂದು ಕಡೆ ಮನಸ್ಸು ಮಾಡಿದ್ರು ಅಂತಂದರೆ ಇಡೀ ರಾಜ್ಯ ರಾಜಕಾರಣವನ್ನು ಒಂದು ಅಲ್ಲೋಲ ಕಲ್ಲೋಲ ಮಾಡೋ ಶಕ್ತಿ ಇದೆ. ಯಡಿಯೂರಪ್ಪನವರಿಗಿದೆ ನೋಡಿ. ದುಷ್ಯಂತ್ ಚೌಟಾಲ, ಜನನಾಯಕ ಜನತಾ ಪಾರ್ಟಿ, ಕಳೆದ ಬಾರಿ 10 ಕ್ಷೇತ್ರ ಗೆದ್ದುಕೊಂಡಿದ್ರು, ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಆಮೇಲೆ ಹರಿಯಾಣ CM ಸೈನಿ, ನಾನು ಈಗ ಹೇಳ್ತಾ ಇದ್ದೆ ಅಷ್ಟೇ, ಸೈನಿ ಅವರು ಸೋತಿದ್ದಾರೆ, ಹಿನ್ನಡೆ. ದುಷ್ಯಂತ್ ಚೌಟಾಲ ಇವರು ಕಳೆದ ಬಾರಿ ಜನನಾಯಕ ಜನತಾ ಪಾರ್ಟಿ, ಇವರಿಗೆ ದೊಡ್ಡ ಸಪೋರ್ಟ್. ಎರಡು ಪಾರ್ಟಿ ಇದೆ ಈ ಜಾಟ್ ಸಮುದಾಯಕ್ಕೆ. ಒಂದು INLD ಲೋಕದಳ, ಇದರ ಮುಖ್ಯಸ್ಥ ಅಭಯ್ ಚೌಟಾಲ. ಜನನಾಯಕ ಜನತಾ ಪಾರ್ಟಿ ದುಷ್ಯಂತ್ ಚೌಟಾಲ. BJP ಕಳೆದ ಬಾರಿ 40 ಬಂದಿತ್ತು, JJP 10 ಬಂದಿತ್ತು. ಇವ್ರ ಜೊತೆ ಸೇರಿ ದುಷ್ಯಂತ್ ಚೌಟಾಲ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ಮನೋಹರ್ ಲಾಲ್ ಖಟ್ಟರ್, ಅದಾದ ನಂತರ ನಯಾಜ್ ಸೈನಿ ಅವರನ್ನು ಮುಖ್ಯಮಂತ್ರಿ ಮಾಡ್ತು, ನಡೆದಿತ್ತು. ಈ ಬಾರಿ ನಾನು ಅದೇ ಹೇಳಿದೆ, ಈ ಬಾರಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪರ ಒಲವು ಯಾಕಿದೆ ಅಂತಂದರೆ ಈ ರೈತರು ಕೂಡ BJPಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಲ್ಲಿ ಅದು ಹ್ಯಾಂಡಲ್ ಮಾಡಿರೋ ರೀತಿ ಸರಿಯಾಗಲಿಲ್ಲ ಅಂತೇಳಿ. ಆಮೇಲೆ ನಾನು ಮೊದಲೇ ಹೇಳಿದೆ, ಹರಿಯಾಣ ಆಮೇಲೆ ವೆರಿ ಕ್ಲೀನ್ ಸಿಟಿ. ಹರಿಯಾಣ ರಾಜ್ಯ ಭಾಳ ಅತ್ಯುತ್ತಮ ಅದ್ಭುತ ಸಿಟಿ. ಆಮೇಲೆ ಭಾಳ ಕಡಿಮೆ ಏನು ಟ್ರಾಫಿಕ್ ಇರುವಂಥ ರಾಜ್ಯ ಕೂಡ. ಆಮೇಲೆ ಕಿಸಾನ್, ಜವಾನ್, ಆಮೇಲೆ ಪೈಲ್ವಾನ್. ಚೆನ್ನಾಗಿದೆ ಅದು. ನಮ್ಮ ಪವನ್ ಹೇಳ್ತಾ ಇದ್ದ, ಕಿಸಾನ್, ಜವಾನ್, ಪೈಲ್ವಾನ್. ಆಮೇಲೆ ಇಲ್ಲಿ ಕಾಂಗ್ರೆಸ್ಗೆ ಯಾವುದು ಪ್ಲಸ್ ಆಗುತ್ತೆ ಅಂತೇಳಿ, BJP ವಿರುದ್ಧ ಪ್ರಬಲ ಆಡಳಿತ ವಿರೋಧಿ ಅಲೆ ಇದೆ. ಕಿಸಾನ್, ಜವಾನ್, ಪೈಲ್ವಾನ್ಗಳ ಆಕ್ರೋಶ ಇದೆ. ಕಿಸಾನ್ ಅಂತಂದರೆ ರೈತ ಹೋರಾಟದ ಹತ್ತಿಕ್ಕಿದ ರೀತಿ, ಜವಾನ್ ಅಂತಂದರೆ ಅಲ್ಲಿ ಅಗ್ನಿವೀರ್ ಬಗ್ಗೆ ಇರುವಂಥ ಒಂದು ನೆಗೆಟಿವ್ ಅಪ್ರೋಚ್, ಆಮೇಲೆ ಪೈಲ್ವಾನ್ ಅಂತಂದರೆ ಪೈಲ್ವಾನ್ಗಳ ಮೇಲೆ ನಡೆದಂಥ ದಾಳಿ. ಆಮೇಲೆ MSP ವಿಚಾರದಲ್ಲಿ, ಮಿನಿಮಮ್ ಪ್ರೈಸ್ ವಿಚಾರದಲ್ಲಿ ರೈತರ ಪರ ನಿಂತಿದ್ದಾರೆ ರಾಹುಲ್ ಗಾಂಧಿ. ಅಗ್ನಿಪಥ್ ಬಗ್ಗೆ ಯುವಕರಲ್ಲಿ ಇರುವಂಥ ಅಸಮಾಧಾನ, BJP ವಿರುದ್ಧ ಜಾಟ್ ಸಮುದಾಯದ ಅಸಮಾಧಾನ. ನೋಡಿ, ಇಲ್ಲಿ ದುಷ್ಯಂತ್ ಚೌಟಾಲ ಸೋಲೋದಕ್ಕೆ ಅದೇ ಕಾರಣ. ಕಳೆದ ಬಾರಿ 10 ಸೀಟ್ ಗೆದ್ದಂಥ ದುಷ್ಯಂತ್ ಚೌಟಾಲ ಅವರೇ ಸೋತೋಗ್ಬಿಟ್ಟಿದ್ದಾರೆ, ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್, BJP ನಾಯಕ ಬ್ರಜಭೂಷಣ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್. ಗ್ರಾಮಾಂತರ ಪ್ರದೇಶಗಳಲ್ಲಿ BJPಯ ಪ್ರಾಬಲ್ಯ ಕ್ಷೀಣವಾಗಿದೆ. BJP ಟಿಕೆಟ್ ಹಂಚಿಕೆಯಲ್ಲೂ ಮೂಡದ ಒಮ್ಮತ. BJP ಟಿಕೆಟ್ ಕೈತಪ್ಪಿದ್ದಕ್ಕೆ ಪಕ್ಷ ತೊರೆದಿದ್ದಾರೆ ಹಿರಿಯ ನಾಯಕರು. ಪಕ್ಷ ತೊರೆದು ಸ್ವತಂತ್ರ ಅಭ್ಯರ್ಥಿ ಕಾಂಗ್ರೆಸ್ ಸೇರಿದ್ದಾರೆ ಕೆಲವು ನಾಯಕರು. ಮುಸ್ಲಿಂ, ದಲಿತ, ಜಾಟ್ ಮತಗಳು, ನೋಡಿ ಜಾಟ್ ಮತಗಳು 27%, ದಲಿತ ಮತಗಳು 20%, ಇನ್ನುಳಿದ ಮುಸ್ಲಿಂ 50% ಅಲ್ಲೇ ಆಯ್ತು. ಈ ಬಾರಿ ಕಾಂಗ್ರೆಸ್ ಅದಕ್ಕೆ ದಲಿತ ನಾಯಕ ನಾಯಕಿ ಕುಮಾರಿ ಸೆಲ್ಜಾ ಅವರನ್ನ ನಾವು CM ಮಾಡ್ತೀವಿ ಅಂತ ಏನೋ ಪ್ರಚಾರ ಆ ಥರ ದೊಡ್ಡ ಮಾಡ್ತಾ ಇದೆ. ಆಮೇಲೆ ನೋಡಿ, ಅವತ್ತು ನರೇಂದ್ರ ಮೋದಿ ಕಾರಣಕ್ಕಾಗಿ ಹರಿಯಾಣದಲ್ಲಿ BJP ಇರೋದು, ಅದರಲ್ಲಿ ಎರಡು ಮಾತೇ ಇಲ್ಲ. ಕಾಂಗ್ರೆಸ್ ಸೆಲೆಬ್ರೇಷನ್ 40 ಆಯಿತು, ಇನ್ನು ಕೇವಲ 6 ಬೇಕಿರೋದು. 25 ಸೀಟ್ ಇನ್ನೂ ಬಾಕಿ ಇದೆ. ಅಲ್ಲ, ಬಟ್ ಅಧಿಕೃತವಾಗಿ ಇನ್ನೂ ಕೂಡ ಅಂದ್ರೆ ಗೆದ್ದಿದ್ದಾರೆ ಅಂತ ಹೇಳಿ ಇಲ್ಲ. ಅದು ಹೆಂಗೆ ಗೊತ್ತಿದೆ ನೋಡಿ, ಹರಿಯಾಣದಲ್ಲಿ ಎಷ್ಟು ಈಗ ಬಂದಿರೋ ರಿಸಲ್ಟ್ ಎಷ್ಟು? 65. ಹೌದು, 65ರಲ್ಲಿ 40 ಗೆದ್ದಿದ್ದಾರೆ. ಇನ್ನೆಷ್ಟು ಬಾಕಿ ಇದೆ? 6.
25 ಬಾಕಿ ಇದೆ. 25 ಬಾಕಿ ಇದೆ. ಬಟ್ 25ರಲ್ಲಿ 6 ಬರಬೇಕು. 6 ಬರಬೇಕು. ಅದು ಸೆಲೆಬ್ರೇಷನ್ಗೆ ಕಾರಣ. ಅರ್ಥ ಆಯ್ತಲ್ಲ. 90ರಲ್ಲಿ 46 ಬಂದರೆ ಸಾಕು. ಆಲ್ರೆಡಿ 40 ಗೆದ್ದಾಗಿದೆ ಅವರು. ನೋಡಿ, INLD, ಲೋಕದಳ ಕೇವಲ 2, JJP ಕೇವಲ 1, ಕಳೆದ ಬಾರಿ 10 ಗೆದ್ದಿತ್ತು. ಸೊ ಹಾಗಾಗಿ ಜಾಟ್ ಸಮುದಾಯ ಕಂಪ್ಲೀಟ್ BJPಯನ್ನು ತೊರೆದು ಬಿಟ್ಟಿದೆ. BJP ಸಪೋರ್ಟ್ ಇದ್ದ ಕಾರಣಕ್ಕಾಗಿ INLDಗೂ ಕೂಡ ಚಾನ್ಸ್ ಇಲ್ಲ ಮತ್ತು JJP ಕೂಡ ಚಾನ್ಸ್ ಇಲ್ಲ. ನೋಡಿ, ಕಾಂಗ್ರೆಸ್ ಸೆಲೆಬ್ರೇಷನ್ ಇದು ಡೆಲ್ಲಿಯಲ್ಲಿ ಸೆಲೆಬ್ರೇಷನ್. ACC ಕಚೇರಿ ಮುಂದೆ ನೋಡಿ, ಅಲ್ಲಿ ನೋಡಿ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ 10 ಗಳಿಸಿದೆ, ನ್ಯಾಷನಲ್ ಕಾನ್ಫರೆನ್ಸ್ 14. ಈ ನಡುವೆ ಇವ್ರದ್ದೊಂದು ಮಜಾ ಇದೆ. ನ್ಯಾಷನಲ್ ಕಾನ್ಫರೆನ್ಸ್ ಈಗ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸು ಮೈತ್ರಿ ಆದ ನಂತರ ಯಾವುದಾದ್ರೂ ಒಂದು ಅಭ್ಯರ್ಥಿ ಹಾಕಬೇಕಲ್ವಾ, ಅವ್ರು ಹಂಗೆ ಮಾಡಿಲ್ಲ, 2 ಅಭ್ಯರ್ಥಿನೂ ಹಾಕಿದ್ದಾರೆ. ಅದು ಒಂದು ಕ್ಯಾಲ್ಕುಲೇಷನ್, ಯಾಕಂದರೆ ವೋಟ್ ಡಿವೈಡ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಅದೇ ಏನು ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಬಟ್ ಏನು ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಆದರೆ ಒಂದು ನಿರೀಕ್ಷಿತ ಎರಡೂ ಕಡೆ, ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಬರುತ್ತೆ, ಮತ್ತೊಂದು ಕಡೆ ಹರಿಯಾಣದಲ್ಲಿ ಕಾಂಗ್ರೆಸ್ ಬರುತ್ತೆ ಅನ್ನೋದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಸಂಭ್ರಮಾಚರಣೆ. ಕಾರಣ 40ರಲ್ಲಿ ಜಯಭೇರಿ ಕಾಂಗ್ರೆಸ್. ಹಾಗಾಗಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಹರಿಯಾಣದಲ್ಲಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ಸಹಜವಾಗಿ ನಿರೀಕ್ಷೆ ಇತ್ತವ್ರಿಗೆಲ್ಲ. ಅದು ಎಕ್ಸಿಟ್ ಪೋಲ್ ಫಲಿತಾಂಶ ನೋಡಿದ ಬಳಿಕ ಕಾಂಗ್ರೆಸ್ನವರ ಆ ಹುಮ್ಮಸ್ಸು ದುಪ್ಪಟ್ಟಾಗ್ಬಿಟ್ಟಿತ್ತು. ಈಗ 40 ಕ್ಷೇತ್ರಗಳಲ್ಲಿ ಮುನ್ನಡೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಹಿ ಹಂಚೋ ಮೂಲಕ ಸಂಭ್ರಮಾಚರಣೆ ಆಗ್ತಾ ಇದೆ. ಮತ್ತೊಂದು ಕಡೆ ದೆಹಲಿಯಲ್ಲಿ AICC ಕಚೇರಿ ಮುಂಭಾಗವೇ ಹಬ್ಬದ ವಾತಾವರಣ ನಿರ್ಮಾಣ ಆಗಿದ್ದನ್ನ ಗಮನಿಸ್ತಾ ಇದ್ವಿ ನಾವು. ಕಾರಣ ಮ್ಯಾಜಿಕ್ ನಂಬರ್ 46 ರೀಚ್ ಆದಂಗೆ ಅಧಿಕಾರದ ಗದ್ದುಗೆ ಏರಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಆಲ್ರೆಡಿ 40ರಲ್ಲಿ ನಾವು ಮುನ್ನಡೆ ಇದ್ದೀವಿ, ಇನ್ನು 6 ಸ್ಥಾನ ಗೆಲ್ತೀವಿ ಅನ್ನುವಂಥ ಭರವಸೆ. ಹಾಗಾಗಿ ಸಂಭ್ರಮಾಚರಣೆ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಯಾವಾಗ ಮತ ಎಣಿಕೆ ಕಾರ್ಯ ಆರಂಭ ಆಯ್ತೋ ಅಲ್ಲಿಂದಲೇ ಮಾಹಿತಿ ಸಿಗ್ತಾ ಹೋಯ್ತು ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಅಂತ. ಸೊ ಅಲ್ಲಿಗೆ ಎಕ್ಸಿಟ್ ಪೋಲ್ನ ಫಲಿತಾಂಶ ನಿಜ ಆಗೋ ಸಾಧ್ಯತೆಗಳು ಇಲ್ಲಿ ತನಕ ಕಾಣಿಸ್ತಾ ಇದೆ. ಸೊ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಚಿತ್ರಣ ಗೊತ್ತಾಗ್ಬಿಡುತ್ತೆ. 46 ಇನ್ನೂ ಮ್ಯಾಜಿಕ್ ನಂಬರ್ ದಾಟಿ 10 ಸ್ಥಾನ ಮುನ್ನಡೆ ಕಾಂಗ್ರೆಸ್ ಪಾಳ್ಯ. ಹಾಗಾಗಿ ಸಂಭ್ರಮಾಚರಣೆ ಆಗ್ತಾ ಇದೆ. ಕಾರ್ಯಕರ್ತರೆಲ್ಲ ನೋಡಿ ಅವರ ಹುಮ್ಮಸ್ಸು ದುಪ್ಪಟ್ಟಾಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಕಾರಣ ಇಷ್ಟೇ, ಸತತವಾಗಿ ಗೆಲುವು ಸಾಧಿಸಿದ್ದ BJP ಹರಿಯಾಣದಲ್ಲಿ ಈ ಬಾರಿ ತೀವ್ರ ಮುಖಭಂಗ ಅನುಭವಿಸ್ತಾ ಇದೆ. ಆ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ನಿರೀಕ್ಷಿತ ಆ ರೀತಿಯ ಒಂದು ಬದಲಾವಣೆಗಳಾಗಲೇಬೇಕಾಗಿತ್ತು. ಆಮೇಲೆ ಕಾಂಗ್ರೆಸ್ಗೊಂದು ಆತಂಕ ಕೂಡ ಇತ್ತು. ಅಂದರೆ JJP ಮತ ವಿಭಜನೆ ಮಾಡಬಹುದು. JJP ನೋಡಿ, ದುಷ್ಯಂತ್ ಚೌಟಾಲ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಕೇವಲ 1 ಸೀಟು, ಕಳೆದ ಬಾರಿ 10 ಸೀಟು. ಆಮೇಲೆ ಲೋಕದಳ, ಆ ಎರಡೂ INLD ಮತ್ತು JJP ಇದೆಯಲ್ಲ, ಅದು ಜಾಟ್ ಮತಗಳ ಮೇಲೆ ಅವಲಂಬಿತ ಆಗಿದೆ. ನೋಡಿ, 69 ಆಯ್ತು ಈಗ ಹರಿಯಾಣದಲ್ಲಿ, 42 ಕಾಂಗ್ರೆಸ್. 56 ಬರುತ್ತೆ ಅಂತೇಳಿ ಪ್ರೊಡಿಕ್ಷನ್ ಹೇಳ್ತಾ ಇದೆ. 56 ಬರುತ್ತೆ ಅಂತೇಳಿ, 42 ಆಲ್ರೆಡಿ ಹರಿಯಾಣ. ಅಂದರೆ ಹರಿಯಾಣ ನಿಮಗೆ ಈ ಕರ್ನಾಟಕದಷ್ಟು ದೊಡ್ಡ ರಾಜ್ಯ ಏನಲ್ಲ ಅದು, ಅಥವಾ ಅಷ್ಟೊಂದು. ಆದರೆ ಲೆಕ್ಕ ಪ್ರಕಾರ ನಿಮಗೊಂದು ಇನ್ನೊಂದು ಅಂತೇಳಿ. ಆಮೇಲೆ ಇದೇನಾಗುತ್ತೆ ಅಂದರೆ, ಓಕೆ, ನರೇಂದ್ರ ಮೋದಿ ಅವರ ಈಗ ಕಾಂಗ್ರೆಸ್ ಅವ್ರಿಗೆ ಹೇಳಲಿಕ್ಕೆ ಏನು, ನೋಡ್ರಿ 2 ಕಡೆ ಗೆದ್ದಿದ್ದೀವಿ, ನಾವು ಸರ್ಕಾರ ಮಾಡ್ತೀವಿ, ಪ್ರಭಾವ ಕಡಿಮೆ ಆಗಿದೆ. ಆದರೆ ನನಗೆ ವೈಯಕ್ತಿಕ ಆತಂಕ ಕೂಡ ಇರೋದು ಒಂದು ಮಾತ್ರ, ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 370 ವಾಪಸ್ ತೆಗೆಯೋದಂದರೆ ಅದಕ್ಕೆ ಅರ್ಥ ಇದೆಯಾ? ಆಮೇಲೆ ಅದು ಸಾಧ್ಯವೂ ಇಲ್ಲ, ಯಾಕಂದರೆ ಅವರು ರಾಜ್ಯದಲ್ಲಿ ಮಾತ್ರ ಮುಖ್ಯಮಂತ್ರಿಗಳಾಗಿರ್ತಾರೆ, ಬಿಟ್ಟರೆ ಕೇಂದ್ರದಲ್ಲಿ, ಯಾಕಂದರೆ ಅದು ಸಾರ್ವಭೌಮತ್ವದ ಪ್ರಶ್ನೆ. ಈಗ ಯಾರೋ ನನ್ನ ಹತ್ರ ಕೇಳ್ತಾರೆ, ನಾವು ಅವತ್ತು ಕಾಶ್ಮೀರದಲ್ಲಿ 370 ತೆಗೆದಾಗ ಭಾಳ ಕುಣಿದು ಕುಪ್ಪಳಿಸಿ ಸ್ಟೇಟಸ್ ಎಲ್ಲ ಹಾಕ್ಕೊಂಡ್ವಿ. ಹಾಗಂತ ಕಾಶ್ಮೀರ ಭಾರತ ದೇಶದ ಅವಿಭಾಜ್ಯ ಅಂಗ. ಅದು ಸಾರ್ವಭೌಮತೆಗೆ ರಕ್ಷಣೆ ವಿಚಾರದಲ್ಲಿ ಅದು ನಮಗೆ ಬೇಕೇ ಬೇಕು. ನೋಡಿ, ಕಾಂಗ್ರೆಸ್ 46, ಹರಿಯಾಣದಲ್ಲಿ ಇನ್ನೂ ಕೂಡ 17 ಕ್ಷೇತ್ರಗಳು ಬಾಕಿ ಇದೆ. ಅದಕ್ಕೆ ಮೊದಲೇ 46 ಕಾಂಗ್ರೆಸ್ ಇದೀಗ ಗದ್ದುಗೆಗೆ ಏರಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ 46 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಸನಿಹದಲ್ಲಿದೆ. ಬಹುಶಃ ಸರಳ ಬಹುಮತ ಬಂದಾಯಿತು. ಇದು ಸರಳ ಬಹುಮತ. ಇನ್ನೊಂದು 10 ಸಿಕ್ಕಿದ್ರೆ ಭರ್ಜರಿ ಬಹುಮತ. ಆಮೇಲೆ ಇದು ನಿರೀಕ್ಷಿತ. ನಾನು ಮೊದಲೇ ಹೇಳಿದೆ,
ಮುಸ್ಲಿಂ, ದಲಿತ ಮತ್ತು ಜಾಟ್ ಮತಗಳು ಕ್ರೋಢೀಕರಣಗೊಂಡಿದೆ. ಇಲ್ಲಿ ಅಗ್ನಿಪಥ್ ಬಗ್ಗೆ ನೋಡಿ, ಇಲ್ಲಿ ಕೆಲವು ಕಡೆ ಏನಾಯಿತು, ಅಗ್ನಿಪಥ್ ಬಗ್ಗೆ ಚರ್ಚೆಗಳಾದಾಗ ಟೀಕೆ ಟಿಪ್ಪಣಿ ಮಾಡೋದು ಬೇರೆ. ಏ ಅಗ್ನಿಪಥ್ ಬೇಕಾ ಬೇಡವಾ. ಈಗ ನಾನು ಅಗ್ನಿಪಥ್ ಬೇಕು ಅಂತ ಹೇಳಿದಾಗ ನೀವು ಬಾಯಿಗೆ ಬಂದಂಗೆ ಬೈಯೋದು. ಈಗ BJP-ಅವನು ಅಗ್ನಿಪಥ್ ಬೇಕು, ನೀವು ಬಾಯಿಗೆ ಬಂದಂಗೆ ಬೈಯೋದು. ನಾನು ನಿಮಗೆ ಬಾಯಿಗೆ ಬಂದಂಗೆ ಬೈಯೋದು. ಇದಲ್ಲ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ. ಅಗ್ನಿಪಥ್ ನೀವು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮಾಡ್ತೀರಾ? ಅದು BJP ಕಾಂಗ್ರೆಸ್ ಪ್ರಶ್ನೆ ಅಲ್ಲ. ನೀವು ಅದನ್ನು ಮನವರಿಕೆ ಮಾಡಿಕೊಡಿ. ಸರಿನೋ ತಪ್ಪೋ ಮನವರಿಕೆ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ಶ್ರುತಿ, ಈ ಆಧಾರ್ ಇದೆಯಲ್ಲ, ಆಧಾರ್ ಕಾರ್ಡ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಬಂದಿತ್ತು. ಅದನ್ನು ಮಾಡಿದ್ದು ನಮ್ಮ ಇವರು ಯಾರು, ಇನ್ಫೋಸಿಸ್ನ ನಂದನ್ ನಿಲೇಕಣಿ, ಅದರ ಮುಖ್ಯಸ್ಥರು ನಂದನ್ ನಿಲೇಕಣಿ. BJP ಅದನ್ನು ಶತಾಯಗತಾಯ ಟೀಕೆ ಮಾಡುತ್ತೆ. ಸರಿ ಇಲ್ಲ, ತೆಗೆದಾಕ್ತೀವಿ ಅಲ್ಲ, ತೆಗೆದಾಕ್ತೀವಿ ಅಂತ ಹೇಳುತ್ತೆ. ಆಗ ನಂದನ್ ನಿಲೇಕಣಿ ಏನು ಮಾಡ್ತಾರೆ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರಿಗೆ ಅರ್ಥ ಆಗತ್ತೆ, ಓ ಇಷ್ಟು ಚೆನ್ನಾಗಿದೆಯಾ, ಇಲ್ಲ ಆಧಾರ್ ಅಷ್ಟೇ. ನೀವು ಟೀಕೆ ಟಿಪ್ಪಣಿ ಬಂದಾಗ ನಿಮ್ಮ ಕಿತ್ತೋಗಿರೋ ಓಟಿಗೆ ಬೇಕಾಗಿ ಜನಗಳಲ್ಲಿ ಜಗಳ ಮಾಡಿಸ್ಬೇಡ್ರಪ್ಪ. ಇದು ಚೆನ್ನಾಗಿದೆಯಾ, ಅಥವಾ ನೀವು ಇದು ಬಂತಲ್ಲ ಯಾವುದು, ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆದಾಗ ಅವರು ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವ, ಒಬ್ಬನಾದರೂ ಮಾತಾಡಿದ್ರ ನೀವು? BJP-ಯವ್ರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡ್ತೀವಿ ಅಂತೇಳಿ. ಕಾಂಗ್ರೆಸ್ಸು ಹೆಂಗೆ ಅಂತಂದರೆ ಇದು ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡೋದಕ್ಕೆ ಒಂದು ಅಸ್ತ್ರ ಅಂತೇಳಿ. ಯಾರು ಕೂಡ ಮಹಿಳಾ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನು ಅಂತ ಯಾರೂ ಕೇಳಲಿಲ್ಲ. ನೀವು ಒಂದು ಸೈಡು ನರೇಂದ್ರ ಮೋದಿ, ಒಂದು ಸೈಡು ಕಾಂಗ್ರೆಸ್ ಅಂತ ಹೋದರೆ ದೇಶದ ಗತಿ ಏನು? ಇದು ಆಗಿರೋದು ಅಲ್ಲೇ. ಅದಕ್ಕೆ ಹೇಳೋದು, ಜನಗಳು ಡಿಸೈಡ್ ಮಾಡ್ತಾರೆ. ಜಾಟ್ ಮತಗಳು ಬಿಟ್ಟೋದು, ಆಮೇಲೆ ರೈತ ಹೋರಾಟಗಳಾಯಿತು. ನೀವೊಂದು ಕ್ಲಾರಿಟಿ ಕೊಡಬೇಕಿತ್ತಲ್ವ? ಒಂದು ಕ್ಲಾರಿಟಿ ಕೊಡೋ ಜವಾಬ್ದಾರಿ ಇದೆಯಲ್ಲ. ಓಕೆ, 46 ಆಗಿದೆ. ಹಾಗಾಗಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ದೃಶ್ಯ ಗಮನಿಸ್ತಾ ಇರೋದು ಮೋಸ್ಟ್ಲಿ ಇದು ದೆಹಲಿಯ AICC ಕಚೇರಿಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಬ್ಬದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಹರಿಯಾಣದಲ್ಲಿ 10 ವರ್ಷದ BJP ಆಡಳಿತ ಮೂಲಕ ಅಂತ್ಯನ ಕೇಸರಿ ಕೋಟೆ ಛಿದ್ರ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಆ ಮೂಲಕ ಅಧಿಕಾರದ ಗದ್ದುಗೆ ಎತ್ತ. ಲೋಕ ಫಲಿತಾಂಶದಂತೆ ಈ ಬಾರಿಯೂ ಕೂಡ ಅಚ್ಚರಿಯ ಫಲಿತಾಂಶ ನೋಡಲು ಸಿಗ್ತಾ ಇದೆ. ಜಾಟ್ ಸಮುದಾಯವನ್ನ ಸೆಳೆಯುವಲ್ಲಿ BJP ವಿಫಲವಾಗಿದೆ. ಕಾಶ್ಮೀರದಲ್ಲಿ ನಿಂತು ಮನಮೋಹನ್ ಗುಡುಗಿದ್ದ ಕೈಗೆ ವರದಾನನ. ಹರಿಯಾಣದಲ್ಲಿ 10 ವರ್ಷದ BJP ಆಡಳಿತ ಆ ಮೂಲಕ ಅಂತ್ಯ. ಕಾಂಗ್ರೆಸ್ BJPಯ ಭದ್ರ ಕೋಟೆಯನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಹರಿಯಾಣ ಫಲಿತಾಂಶ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.